ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನದಲ್ಲಿ ತಪ್ಪಿದ ಮತ್ತೊಂದು ಭೀಕರ ದುರಂತ. ಕೇರಳದಿಂದ ಹಾಸನಕ್ಕೆ ಬರುವ ಸಂದರ್ಭದಲ್ಲಿ ಅವಘಡ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದ್ದಂಥದ್ದು ತಪ್ಪಿದೆ. ಪವರ್ ಗ್ರಿಡ್ ಹತ್ತಿರದಲ್ಲೇ ಪಲ್ಟಿಯಾದಂಥ ಕೇರಳ ಬಸ್ನಲ್ಲಿದ್ದಂಥ 15ರಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಇಬ್ಬರು ಕೇರಳ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರಕಲಗೂಡು ತಾಲೂಕಿನ ಬರಗೂರು ಬಳಿ ನಡೆದಿರುವಂತಹ ಘಟನೆ ಇದು. ಸ್ಥಳೀಯರ ಸಹಾಯದಿಂದ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ದೊಡ್ಡದಾಗಿ ಆಗಬೇಕಾದಂತಹ ದುರಂತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು. ಸದ್ಯ ಗಾಯಗೊಂಡ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸ್ಥಳೀಯರು ಸಹಾಯ ಮಾಡಿದ್ದಾರೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೇರಳದಿಂದ ಹಾಸನಕ್ಕೆ ಬರೋ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಗಾಯಗೊಂಡ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೊದಲನೇ ವಿಂಡೋದಲ್ಲಿ ನೀವು ಗಮನಿಸ್ತಿರ್ಬೋದು, ಕೇರಳದ ಬಸ್ ಪಲ್ಟಿ ಆಗಿದೆ. ದೊಡ್ಡದಾಗಿ ಆಗಬೇಕಾದಂಥ ಅನಾಹುತ ಚಿಕ್ಕದ್ರಲ್ಲೇ ತಪ್ಪಿದೆ. ಹೀಗಾಗಿ ವಿದ್ಯಾರ್ಥಿಗಳು ಸೇಫ್ ಆಗಿದ್ದಾರೆ. ಗಾಯಾಳುಗಳನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳೀಯರು ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಬಸ್ನಲ್ಲಿ 15ರಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಎಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಅವ್ರನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈ ಅಪಘಾತ ನಡೆದಿದ್ದು ಹೇಗೆ? ಸದ್ಯಕ್ಕೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ? ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬರಗೂರು ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಅಂದ್ರೆ ತಡರಾತ್ರಿ ಕೇರಳದಿಂದ ಹಾಸನಕ್ಕೆ ಬರ್ತಿದ್ದಂತಹ ಬಸ್ ಏನಿದೆ, ಆ ಬಸ್ಸು ಇದ್ದಕ್ಕಿದ್ದ ಹಾಗೆ ಪಲ್ಟಿ ಆಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ದೊಡ್ಡದೊಂದು ದುರಂತ ಕೂಡ ನಡಿಬೇಕಿತ್ತು. ಯಾಕಂದ್ರೆ ಆ ದೃಶ್ಯದಲ್ಲಿ ನೋಡ್ಬೋದು, ಪವರ್ ಗ್ರಿಡ್ ಅಂದ್ರೆ ವಿದ್ಯುತ್ ಅನ್ನು ಹಳ್ಳಿಗೆ ಸಪ್ಲೈ ಮಾಡುವಂತಹ ಪವರ್ ಗ್ರಿಡ್ ಏನಿದೆ, ಹಾಸನದಿಂದ ಬರುವಂತಹ ವಿದ್ಯುತ್ ಲೈನ್ ಏನಿದೆ, ಆ ಲೈನ್ಗೆ ಅಲ್ಲೊಂದು ಪವರ್ ಕೇಂದ್ರ ಅಂದ್ರೆ ವಿದ್ಯುತ್ ಸಂಸ್ಕರಣಾ ಘಟಕ ಏನಿದೆ, ಆ ಘಟಕದ ಮುಂದೆ ಅದರ ಪಕ್ಕದಲ್ಲೇ ಕೂಡ ಬಸ್ ಪಲ್ಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ದೊಡ್ಡ ದುರಂತ ತಪ್ಪಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 15ರಿಂದ 20ಕ್ಕೂ ಹೆಚ್ಚು ಬಸ್ಸಲ್ಲಿದ್ದಂತಹ ವಿದ್ಯಾರ್ಥಿನಿಯರಿಗೆ ಗಾಯವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಂದಿಬ್ಬರ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇವರು ಕೇರಳದಿಂದ ಹಾಸನಕ್ಕೆ ಬರ್ತಾ ಇದ್ರು ಅನ್ನುವ ಮೊದಲ ಮಾಹಿತಿ ಇರತಕ್ಕಂಥದ್ದು. ಅರಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಅಲ್ಲಿ ಸ್ಥಳೀಯರೇನಿದ್ದಾರೆ, ಆ ಗ್ರಾಮಸ್ಥರು, ಬರಗೂರು ಗ್ರಾಮಸ್ಥರು ಒಂದಿಷ್ಟು ಆಂಬುಲೆನ್ಸ್ಗೆ ಕರೆ ಮಾಡುವ ಮುಖಾಂತರ, ಆಂಬುಲೆನ್ಸ್ನ ಮುಖಾಂತರ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಮತ್ತೆ ಹಾಸನದ ಜಿಲ್ಲಾಸ್ಪತ್ರೆಗೂ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಸನದಿಂದ ಮೈಸೂರು ಮಾರ್ಗಕ್ಕೆ, ಅಂದ್ರೆ ಅದು ರಾಜ್ಯ ಹೆದ್ದಾರಿ ಬರುತ್ತೆ, ಆ ರಾಜ್ಯ ಹೆದ್ದಾರಿಯಲ್ಲಿ ಇಂತಹ ಅವಘಡ ಆಗಿರ್ತಕ್ಕಂಥದ್ದು. ಅಲ್ಲಿ ಒಂದಿಷ್ಟು ಕರುವುಗಳು ಅಂದ್ರೆ ಕ್ರಾಸ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬಸ್ಸು ಏಕಾಏಕಿ ಪಲ್ಟಿ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಪವರ್ ಗ್ರಿಡ್ ಏನಿದೆ, ಪವರ್ ಗ್ರಿಡ್ ಪಕ್ಕದಲ್ಲೇ ಬಸ್ ಪಲ್ಟಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಯಾರು ಕೂಡ ಪ್ರಾಣಾಪಾಯದಿಂದ ಒಂದಿಷ್ಟು ಜನ ಪಾರಾಗಿದ್ದಾರೆ. ಈಗ ಸದ್ಯಕ್ಕೆ ಒಂದಿಷ್ಟು ಜನ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಅವರ ಕಡೆಯವರು ಯಾರಿದ್ದಾರೆ, ಆ ಗಾಯಾಳುಗಳ ಕಡೆಯವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು.